ವೆಲ್ಕಮ್ ಬ್ಯಾಕ್. ಹೊಸ ವರ್ಷದ ಸ್ವಾಗತಕ್ಕೆ ರೆಸಾರ್ಟ್ಗಳತ್ತ ಜನ ಹೊರಟಿದ್ದಾರೆ. ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಜನ ತೆರಳುತ್ತಿದ್ದಾರೆ. ದೇವನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ ಕಡೆ ಪ್ರಯಾಣ. ಸಿಗ್ನಲ್ಗಳಲ್ಲಿ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಹೆದ್ದಾರಿಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರೆಸಾರ್ಟ್ಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾರು ಸಿಗಲ್ಲ ನಿಮಗೆ, ಬಹುತೇಕ ಎಲ್ಲರೂ ರೆಸಾರ್ಟ್ ಅಲ್ಲಿ ಸಿಗ್ತಾರೆ. ಹೊಸ ವರ್ಷದ ಸಂಭ್ರಮಾಚರಣೆ ರೆಸಾರ್ಟ್ಗಳಲ್ಲಿ, ಪಾಪ್ಗಳಲ್ಲಿ, ಎಂಜಿ ರೋಡ್ನಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ, ಇಂದಿರಾನಗರದಲ್ಲಿ, ಕೋರಮಂಗಲದಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ನೇ ನೂತನ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ರೆ. ಇನ್ನು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲೂ ಕೂಡ ಹೊಸ ವರ್ಷದ ಆಚರಣೆಗೆ ಏನು ಎಲ್ಲ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ನಾನು ನಿಮಗೆ ತೋರಿಸಿ ಹೋಗ್ತೀನಿ. ಈಗಾಗಲೇ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಹೊಸ ವರ್ಷದ ಆಚರಣೆ ಮಾಡೋದಕ್ಕೆ ಒಂದ್ ಕಡೆ ಸಿಲಿಕಾನ್ ಸಿಟಿ ಸಜ್ಜಾಗಿದ್ರೆ, ಬೆಂಗಳೂರು ಹೊರವಲಯದಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಇರ್ಬೋದು, ರೆಸಾರ್ಟ್ಗಳಲ್ಲೂ ಕೂಡ ಒಂದು ಪಾರ್ಟಿಗಳನ್ನ ಮಾಡ್ಲಿಕ್ಕೆ ಜನ ಕೂಡ ಬೆಂಗಳೂರಿನಿಂದ ಹೊರವಲಯಕ್ಕೆ ತೆರಳ್ತಾ ಇದ್ದಾರೆ. ನಾನೀಗ ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಹೈದರಾಬಾದ್ ರಸ್ತೆಯಲ್ಲಿ ಇರುವಂತದ್ದು. ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಕಡೆಗೆ ಸಾಕಷ್ಟು ವಾಹನಗಳು ತೆರಳ್ತಾ ಇದ್ದಾವೆ. ಯಾಕೆಂತಂದ್ರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ತಿರ್ಗಾ ಬೆಂಗಳೂರು ಅಂದ್ರೆ ದೇವನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಸಾಕಷ್ಟು ಒಂದು ರೆಸಾರ್ಟ್ಗಳು ಜೊತೆಗೆ ಹೋಟೆಲ್ಗಳು ಇರುವಂತದ್ದು. ಜೊತೆಗೆ ರಾತ್ರಿ ಒಂದು ದೊಡ್ಡ ಮಟ್ಟದ ಪಾರ್ಟಿಗಳನ್ನ ಕೂಡ ಮಾಡಬಹುದು. ಜೊತೆಗೆ ಬೆಂಗಳೂರಿನಲ್ಲಿದ್ದರೆ ಸಾಕಷ್ಟು ರೀತಿಯಲ್ಲಿ ಕಿರಿಕಿರಿ ಆಗುತ್ತಂತ ಜನ ಈಗ ಬೆಂಗಳೂರು ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸಾಕಷ್ಟು ಅಂದ್ರೆ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗ್ತಾ ಇರುವಂತದ್ದು. ಸಾವಿರಾರು ವೆಹಿಕಲ್ಗಳು ಕೂಡ ಚಿಕ್ಕಬಳ್ಳಾಪುರ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾವೆ. ಯಾಕಂತಂದ್ರೆ ಹೊಸ ವರ್ಷದ ಆಚರಣೆಯ ಕಿಕ್ ಮೂಡನ್ನ ಬೆಂಗಳೂರು ಹೊರವಲಯದಲ್ಲಿ ಮಾಡ್ಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಜನ ಕೂಡ ಹೊರಗಡೆ ಹೋಗ್ತಾ ಇರುವಂತದ್ದು ನೋಡಬಹುದು. ನಾವು ರಾಷ್ಟ್ರೀಯ ಅಂದ್ರೆ ಹೆದ್ದಾರಿ ಏನು 7ರ ಹೈದರಾಬಾದ್ ರಸ್ತೆಯಲ್ಲಿ ಕಿಕ್ಕಿರಿದು ಬರ್ತಾ ಇದಾವೆ. ವೆಹಿಕಲ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದಾವೆ. ಹೊಸ ವರ್ಷ ಆಚರಣೆ ಕೂಡ ಕಾತುರದಿಂದ ಹೊರಗಡೆ ಹೋಗ್ತಾ ಇದ್ರೆ, ಬೇರೆ ಬೇರೆ ಭಾಗಗಳಲ್ಲಿ ರೂಮ್ಗಳಾಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಏನು ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿ ತಮ್ಮ ಸೆಲೆಬ್ರೇಷನ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಈ ರೀತಿಯಾಗಿ ವೆಹಿಕಲ್ಗಳು ಹೊರಗಡೆ ಹೋಗ್ತಾ ಇದಾವೆ. ಇನ್ನು ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು. ಒಂದು ಕಡೆ ನಾವೀಗ ಏನು ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ ಬಳಿ ನಾನಿರುವಂತದ್ದು. ಈಗ ಬೆಂಗಳೂರಿನಿಂದ ಬೆಂಗಳೂರು ಹೊರವಲಯಕ್ಕೂ ಕೂಡ ಸಾಕಷ್ಟು ವೆಹಿಕಲ್ಗಳು ಹೋಗ್ತಾ ಇದ್ರೆ, ಬೆಂಗಳೂರು ನಗರಕ್ಕೂ ಕೂಡ ಸಾಕಷ್ಟು ವೆಹಿಕಲ್ಗಳು ಹೋಗ್ತಾ ಇರುವಂತದ್ದು. ಈಗಾಗಲೇ ಸಿಗ್ನಲ್ ಅಲ್ಲಿ ಸಾಕಷ್ಟು ವಾಹನಗಳು ಕೂಡ ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಬೆಂಗಳೂರು ನಗರದಲ್ಲೂ ಕೂಡ ಕೆಲವರು ಬುಕ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ನಲ್ ಬಳಿ ಇರುವಂತದ್ದು. ಜೊತೆಗೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ವೆಹಿಕಲ್ಗಳು ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿ ಇರುವಂತದ್ದು. ಒಟ್ಟಾರೆಯಾಗಿ ನೂತನ ವರ್ಷನ ಏನು ಬರ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಅಂದ್ರೆ ಜನ ಕೂಡ ಕಾತುರದಿಂದ ಕಾಯ್ತಾ ಇರುವಂತದ್ದು. ಹಾಗಾಗಿ ರೆಸಾರ್ಟ್ಗಳಲ್ಲಿ ಇರ್ಬೋದು, ಬೆಂಗಳೂರು ನಗರಕ್ಕೆ ಇರ್ಬೋದು, ಬೆಂಗಳೂರು ಹೊರವಲಯಕ್ಕೆ ಇರ್ಬೋದು, ಸಾಕಷ್ಟು ಮಂದಿ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮೋನಿಕ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ವೆಲ್ಕಮ್ ಬ್ಯಾಕ್. ಹೊಸ ವರ್ಷದ ಸ್ವಾಗತಕ್ಕೆ ರೆಸಾರ್ಟ್ಗಳತ್ತ ಜನ ಹೊರಟಿದ್ದಾರೆ. ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಜನ ತೆರಳುತ್ತಿದ್ದಾರೆ. ದೇವನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ ಕಡೆ ಪ್ರಯಾಣ. ಸಿಗ್ನಲ್ಗಳಲ್ಲಿ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಹೆದ್ದಾರಿಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರೆಸಾರ್ಟ್ಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾರು ಸಿಗಲ್ಲ ನಿಮಗೆ, ಬಹುತೇಕ ಎಲ್ಲರೂ ರೆಸಾರ್ಟ್ ಅಲ್ಲಿ ಸಿಗ್ತಾರೆ. ಹೊಸ ವರ್ಷದ ಸಂಭ್ರಮಾಚರಣೆ ರೆಸಾರ್ಟ್ಗಳಲ್ಲಿ, ಪಾಪ್ಗಳಲ್ಲಿ, ಎಂಜಿ ರೋಡ್ನಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ, ಇಂದಿರಾನಗರದಲ್ಲಿ, ಕೋರಮಂಗಲದಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ನೇ ನೂತನ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ರೆ. ಇನ್ನು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲೂ ಕೂಡ ಹೊಸ ವರ್ಷದ ಆಚರಣೆಗೆ ಏನು ಎಲ್ಲ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ನಾನು ನಿಮಗೆ ತೋರಿಸಿ ಹೋಗ್ತೀನಿ. ಈಗಾಗಲೇ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಹೊಸ ವರ್ಷದ ಆಚರಣೆ ಮಾಡೋದಕ್ಕೆ ಒಂದ್ ಕಡೆ ಸಿಲಿಕಾನ್ ಸಿಟಿ ಸಜ್ಜಾಗಿದ್ರೆ, ಬೆಂಗಳೂರು ಹೊರವಲಯದಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಇರ್ಬೋದು, ರೆಸಾರ್ಟ್ಗಳಲ್ಲೂ ಕೂಡ ಒಂದು ಪಾರ್ಟಿಗಳನ್ನ ಮಾಡ್ಲಿಕ್ಕೆ ಜನ ಕೂಡ ಬೆಂಗಳೂರಿನಿಂದ ಹೊರವಲಯಕ್ಕೆ ತೆರಳ್ತಾ ಇದ್ದಾರೆ. ನಾನೀಗ ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಹೈದರಾಬಾದ್ ರಸ್ತೆಯಲ್ಲಿ ಇರುವಂತದ್ದು. ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಕಡೆಗೆ ಸಾಕಷ್ಟು ವಾಹನಗಳು ತೆರಳ್ತಾ ಇದ್ದಾವೆ. ಯಾಕೆಂತಂದ್ರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ತಿರ್ಗಾ ಬೆಂಗಳೂರು ಅಂದ್ರೆ ದೇವನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಸಾಕಷ್ಟು ಒಂದು ರೆಸಾರ್ಟ್ಗಳು ಜೊತೆಗೆ ಹೋಟೆಲ್ಗಳು ಇರುವಂತದ್ದು. ಜೊತೆಗೆ ರಾತ್ರಿ ಒಂದು ದೊಡ್ಡ ಮಟ್ಟದ ಪಾರ್ಟಿಗಳನ್ನ ಕೂಡ ಮಾಡಬಹುದು. ಜೊತೆಗೆ ಬೆಂಗಳೂರಿನಲ್ಲಿದ್ದರೆ ಸಾಕಷ್ಟು ರೀತಿಯಲ್ಲಿ ಕಿರಿಕಿರಿ ಆಗುತ್ತಂತ ಜನ ಈಗ ಬೆಂಗಳೂರು ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸಾಕಷ್ಟು ಅಂದ್ರೆ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗ್ತಾ ಇರುವಂತದ್ದು. ಸಾವಿರಾರು ವೆಹಿಕಲ್ಗಳು ಕೂಡ ಚಿಕ್ಕಬಳ್ಳಾಪುರ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾವೆ. ಯಾಕಂತಂದ್ರೆ ಹೊಸ ವರ್ಷದ ಆಚರಣೆಯ ಕಿಕ್ ಮೂಡನ್ನ
ಬೆಂಗಳೂರು ಹೊರವಲಯದಲ್ಲಿ ಮಾಡ್ಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಜನ ಕೂಡ ಹೊರಗಡೆ ಹೋಗ್ತಾ ಇರುವಂತದ್ದು ನೋಡಬಹುದು. ನಾವು ರಾಷ್ಟ್ರೀಯ ಅಂದ್ರೆ ಹೆದ್ದಾರಿ ಏನು 7ರ ಹೈದರಾಬಾದ್ ರಸ್ತೆಯಲ್ಲಿ ಕಿಕ್ಕಿರಿದು ಬರ್ತಾ ಇದಾವೆ. ವೆಹಿಕಲ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದಾವೆ. ಹೊಸ ವರ್ಷ ಆಚರಣೆ ಕೂಡ ಕಾತುರದಿಂದ ಹೊರಗಡೆ ಹೋಗ್ತಾ ಇದ್ರೆ ಬೇರೆ ಬೇರೆ ಭಾಗಗಳಲ್ಲಿ ರೂಮ್ಗಳಾಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಏನು ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿ ತಮ್ಮ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಈ ರೀತಿಯಾಗಿ ವೆಹಿಕಲ್ಗಳು ಹೊರಗಡೆ ಹೋಗ್ತಾ ಇದಾವೆ. ಇನ್ನ ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು. ಒಂದು ಕಡೆ ನಾವೀಗ ಏನು ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ ಬಳಿ ನಾನಿರುವಂತದ್ದು. ಈಗ ಬೆಂಗಳೂರಿನಿಂದ ಬೆಂಗಳೂರು ಹೊರವಲಯಕ್ಕೂ ಕೂಡ ಸಾಕಷ್ಟು ವೆಹಿಕಲ್ಗಳು ಹೋಗ್ತಾ ಇದ್ರೆ, ಬೆಂಗಳೂರು ನಗರಕ್ಕೂ ಕೂಡ ಸಾಕಷ್ಟು ವೆಹಿಕಲ್ಗಳು ಹೋಗ್ತಾ ಇರುವಂತದ್ದು. ಈಗಾಗಲೇ ಸಿಗ್ನಲ್ ಅಲ್ಲಿ ಸಾಕಷ್ಟು ವಾಹನಗಳು ಕೂಡ ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಬೆಂಗಳೂರು ನಗರದಲ್ಲೂ ಕೂಡ ಕೆಲವರು ಬುಕ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ನಲ್ ಬಳಿ ಇರುವಂತದ್ದು. ಜೊತೆಗೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ವೆಹಿಕಲ್ಗಳು ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿ ಇರುವಂತದ್ದು. ಒಟ್ಟಾರೆಯಾಗಿ ನೂತನ ವರ್ಷನ ಏನು ಬರ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಅಂದ್ರೆ ಜನ ಕೂಡ ಕಾತುರದಿಂದ ಕಾಯ್ತಾ ಇರುವಂತದ್ದು. ಹಾಗಾಗಿ ರೆಸಾರ್ಟ್ಗಳಲ್ಲಿ ಇರಬಹುದು, ಬೆಂಗಳೂರು ನಗರಕ್ಕೆ ಇರಬಹುದು, ಬೆಂಗಳೂರು ಹೊರವಲಯಕ್ಕೆ ಇರಬಹುದು, ಸಾಕಷ್ಟು ಮಂದಿ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ವೆಲ್ಕಮ್ ಬ್ಯಾಕ್. ಹೊಸ ವರ್ಷದ ಸ್ವಾಗತಕ್ಕೆ ರೆಸಾರ್ಟ್ಗಳತ್ತ ಜನ ಹೊರಟಿದ್ದಾರೆ. ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಜನ ತೆರಳುತ್ತಿದ್ದಾರೆ. ದೇವನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ ಕಡೆ ಪ್ರಯಾಣ. ಸಿಗ್ನಲ್ಗಳಲ್ಲಿ ಸಾಲುಗಟ್ಟಿ ನಿಂತಿವೆ ವಾಹನಗಳು. ಹೆದ್ದಾರಿಯಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರೆಸಾರ್ಟ್ಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾರು ಸಿಗಲ್ಲ ನಿಮಗೆ, ಬಹುತೇಕ ಎಲ್ಲರೂ ರೆಸಾರ್ಟ್ ಅಲ್ಲಿ ಸಿಗ್ತಾರೆ. ಹೊಸ ವರ್ಷದ ಸಂಭ್ರಮಾಚರಣೆ ರೆಸಾರ್ಟ್ಗಳಲ್ಲಿ, ಪಾಪ್ಗಳಲ್ಲಿ, ಎಂಜಿ ರೋಡ್ನಲ್ಲಿ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ, ಇಂದಿರಾನಗರದಲ್ಲಿ, ಕೋರಮಂಗಲದಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ನೇ ನೂತನ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿ ಜನ ಸಜ್ಜಾಗಿದ್ರೆ, ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲೂ ಕೂಡ ಹೊಸ ವರ್ಷದ ಆಚರಣೆಗೆ ಏನು ಎಲ್ಲ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ನಾನು ನಿಮಗೆ ತೋರಿಸಿ ಹೋಗ್ತೀನಿ. ಈಗಾಗಲೇ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ರಾತ್ರಿಗೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಹೊಸ ವರ್ಷದ ಆಚರಣೆ ಮಾಡೋದಕ್ಕೆ ಒಂದ್ ಕಡೆ ಸಿಲಿಕಾನ್ ಸಿಟಿ ಸಜ್ಜಾಗಿದ್ರೆ, ಬೆಂಗಳೂರು ಹೊರವಲಯದಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಇರಬಹುದು, ರೆಸಾರ್ಟ್ಗಳಲ್ಲೂ ಕೂಡ ಒಂದು ಪಾರ್ಟಿಗಳನ್ನ ಮಾಡ್ಲಿಕ್ಕೆ ಜನ ಕೂಡ ಬೆಂಗಳೂರಿನಿಂದ ಹೊರವಲಯಕ್ಕೆ ತೆರಳ್ತಾ ಇದ್ದಾರೆ. ನಾನೀಗ ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಹೈದರಾಬಾದ್ ರಸ್ತೆಯಲ್ಲಿ ಇರುವಂತದ್ದು. ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಕಡೆಗೆ ಸಾಕಷ್ಟು ವಾಹನಗಳು ತೆರಳ್ತಾ ಇದ್ದಾವೆ. ಯಾಕೆಂತಂದ್ರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ತಿರ್ಗಾ ಬೆಂಗಳೂರು ಅಂದ್ರೆ ದೇವನಹಳ್ಳಿ ಸುತ್ತಮುತ್ತ ಭಾಗದಲ್ಲಿ ಸಾಕಷ್ಟು ಒಂದು ರೆಸಾರ್ಟ್ಗಳು ಜೊತೆಗೆ ಹೋಟೆಲ್ಗಳು ಇರುವಂತದ್ದು. ಜೊತೆಗೆ ರಾತ್ರಿ ಒಂದು ದೊಡ್ಡ ಮಟ್ಟದ ಪಾರ್ಟಿಗಳನ್ನ ಕೂಡ ಮಾಡಬಹುದು. ಜೊತೆಗೆ ಬೆಂಗಳೂರಿನಲ್ಲಿದ್ರೆ ಸಾಕಷ್ಟು ರೀತಿಯಲ್ಲಿ ಕಿರಿಕಿರಿ ಆಗುತ್ತಂತ ಜನ ಈಗ ಬೆಂಗಳೂರು ಹೊರಗಡೆ ಹೋಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸಾಕಷ್ಟು ಅಂದ್ರೆ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗ್ತಾ ಇರುವಂತದ್ದು. ಸಾವಿರಾರು ವೆಹಿಕಲ್ಗಳು ಕೂಡ ಚಿಕ್ಕಬಳ್ಳಾಪುರ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದಾವೆ. ಯಾಕಂತಂದ್ರೆ ಹೊಸ ವರ್ಷದ ಆಚರಣೆಯ ಕಿಕ್ ಮೂಡನ್ನ ಬೆಂಗಳೂರು ಹೊರವಲಯದಲ್ಲಿ ಮಾಡ್ಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಜನ ಕೂಡ ಹೊರಗಡೆ ಹೋಗ್ತಾ ಇರುವಂತದ್ದು ನೋಡಬಹುದು. ನಾವು ರಾಷ್ಟ್ರೀಯ ಅಂದ್ರೆ ಹೆದ್ದಾರಿ ಏನು 7ರ ಹೈದರಾಬಾದ್ ರಸ್ತೆಯಲ್ಲಿ ಕಿಕ್ಕಿರಿದು ಬರ್ತಾ ಇದಾವೆ. ವೆಹಿಕಲ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದಾವೆ. ಹೊಸ ವರ್ಷ ಆಚರಣೆ ಕೂಡ ಕಾತುರದಿಂದ ಹೊರಗಡೆ ಹೋಗ್ತಾ ಇದ್ರೆ ಬೇರೆ ಬೇರೆ ಭಾಗಗಳಲ್ಲಿ ರೂಮ್ಗಳಾಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಏನು ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿ ತಮ್ಮ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಈ ರೀತಿಯಾಗಿ ವೆಹಿಕಲ್ಗಳು ಹೊರಗಡೆ ಹೋಗ್ತಾ ಇದಾವೆ. ಇನ್ನ ನಾವು ಈ ಭಾಗದಲ್ಲಿ ಕೂಡ ನೋಡಬಹುದು. ಒಂದು ಕಡೆ ನಾವೀಗ ಏನು ದೇವನಹಳ್ಳಿಯ ಕೆಂಪೇಗೌಡ ಸರ್ಕಲ್ ಬಳಿ ನಾನಿರುವಂತದ್ದು. ಈಗ ಬೆಂಗಳೂರಿನಿಂದ ಬೆಂಗಳೂರು ಹೊರವಲಯಕ್ಕೂ ಕೂಡ ಸಾಕಷ್ಟು ವೆಹಿಕಲ್ಗಳು ಹೋಗ್ತಾ ಇದ್ರೆ, ಬೆಂಗಳೂರು ನಗರಕ್ಕೂ ಕೂಡ ಸಾಕಷ್ಟು ವೆಹಿಕಲ್ಗಳು ಹೋಗ್ತಾ ಇರುವಂತದ್ದು. ಈಗಾಗಲೇ ಸಿಗ್ನಲ್ ಅಲ್ಲಿ ಸಾಕಷ್ಟು ವಾಹನಗಳು ಕೂಡ ಇರುವಂತದ್ದು ನಾವು ನೋಡಬಹುದು. ಈಗಾಗಲೇ ಬೆಂಗಳೂರು ನಗರದಲ್ಲೂ ಕೂಡ ಕೆಲವರು ಬುಕ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಹೈದರಾಬಾದ್ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ನಲ್ ಬಳಿ ಇರುವಂತದ್ದು. ಜೊತೆಗೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ವೆಹಿಕಲ್ಗಳು ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿ ಇರುವಂತದ್ದು. ಒಟ್ಟಾರೆಯಾಗಿ ನೂತನ ವರ್ಷನ ಏನು ಬರ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸಾಕಷ್ಟು ಅಂದ್ರೆ ಜನ ಕೂಡ ಕಾತುರದಿಂದ ಕಾಯ್ತಾ ಇರುವಂತದ್ದು. ಹಾಗಾಗಿ ರೆಸಾರ್ಟ್ಗಳಲ್ಲಿ ಇರಬಹುದು, ಬೆಂಗಳೂರು ನಗರಕ್ಕೆ ಇರಬಹುದು, ಬೆಂಗಳೂರು ಹೊರವಲಯಕ್ಕೆ ಇರಬಹುದು, ಸಾಕಷ್ಟು ಮಂದಿ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.